ನಮಸ್ತೆ ವಿ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನಿವತ್ತು ನಿಮಗೆ KCET ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಬರ್ತಿದ್ದೀನಿ. ಚಾಪ್ಟರ್ ಬಂದು ವೆಕ್ಟರ್ ಆಲ್ಜಿಬ್ರಾ. ಇದರಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನು ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಈಗ ನಾನು 2019 to 2022 ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ನೋಡಿ, ಇದು 2019 ಕ್ವಶನ್ ಪೇಪರು. ಈ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ದ ವೆಕ್ಟರ್ I ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ k ಕ್ಯಾಪ್ ಆ್ಯಂಡ್ ಮೈನಸ್ 2i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಈಸ್ ಅಂತ ಇದೆ ಕ್ವಶನ್ ಬಂದು. ಇದಕ್ಕೆ ನಾವೇನಂತ ಇದು ಮಾಡ್ತೀವಿ ಅಂದರೆ ಎನ್ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂತ ಹೇಳ್ತೀವಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಕ್ರಾಸ್ ಬಿ ಅಂತ ಹೇಳ್ತೀವಿ. ಹಾಗೆ ಇದನ್ನು ನಾವು ಫಸ್ಟು ಎ ಇಂಟು ಬಿ, ಎ ಕ್ರಾಸ್ ಬಿ ಮಾಡ್ಕೊಳ್ಳೋಣ. ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ. ಇಲ್ಲಿ ಬಂದು ನಾನು ಐ ಕ್ಯಾಪ್ ಜೆ ಕ್ಯಾಪ್ ಮತ್ತು ಕೆ ಕ್ಯಾಪ್, ಕೆಳಗಡೆ ಬಂದು ನಾನು ಏನಂತ ಬರ್ಕೊತೀನಿ, 1 2 1 ಅಂತ ಬರಿತೀನಿ. 1 2 1. ಹಾಗೆ ನೆಕ್ಸ್ಟ್ ಕೆಳಗಡೆ ಬಂದು -2 1 3 ಅಂತ ತೊಗೊತೀನಿ. ಇಲ್ಲಿ -2i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಅಂತ ಈ ಥರ ಫಾರ್ಮೇಷನ್ ಇರೋದಕ್ಕೆ ನಾನು ಏನಂತ ಬರ್ಕೊತೀನಿ, -2 1 3 ಅಂತ ಬರ್ಕೊತೀನಿ. ಇದನ್ನು ನಾನು ಮಲ್ಟಿಪ್ಲೈ ಮಾಡ್ತಾ ಬರೋಣ. ಐ ಕ್ಯಾಪ್ ಈಸ್ ಈಕ್ವಲ್ ಟು 2 3 6 1 1 -1 ಅಂತ ತೊಗೊಳ್ಳೋಣ. ಐ ಕ್ಯಾಪ್ ಆಯಿತು. ಮೈನಸ್ ಜೆ ಕ್ಯಾಪ್ ಈಸ್ ಈಕ್ವಲ್ ಟು 1 3 3 ಹಾಗೆ -2 1 2 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ನಾವು ಇಲ್ಲಿ ಏನಂತ ಬರ್ಕೊತೀನಿ, 3 ಇಲ್ಲಿ +2 ಅಂತ ಬರ್ಕೊತೀನಿ. +2 ಹಾಗೆ ನೆಕ್ಸ್ಟ್ ಪ್ಲಸ್ ಕೆ ಕ್ಯಾಪ್ ಇಂಟು ಏನು ಬರುತ್ತೆ, 1 1 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 2 4. ಹಾಗಾದರೆ ನಮಗೇನಂತ ವ್ಯಾಲ್ಯೂ ಬರುತ್ತೆ, 5i ಕ್ಯಾಪ್ ಹಾಗೆ 5j ಕ್ಯಾಪ್ -5j ಕ್ಯಾಪ್ ಹಾಗೆ +5k ಕ್ಯಾಪ್ ಅಂತ ಬರ್ಕೊತೀನಿ. ಹಾಗೆ ಇದನ್ನು ನಾನು ಈಗ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ತೊಗೊತೀನಿ. ವೆಕ್ಟರ್ ಎ ಕ್ರಾಸ್ ಬಿ, ಇದಕ್ಕೆ ನಾನು ಮ್ಯಾಗ್ನಿಟ್ಯೂಡ್ ಮಾಡ್ತಾ ಬಂದರೆ ನಮಗೇನಾಗುತ್ತೆ, 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ 5 5 25 25 25. ಸೊ 75 ಬರುತ್ತೆ. ಸೊ 5√3 75 ಅಂದರೆ 25 3 ತೊಗೊತೀನಿ. ಸೊ 5ನ ನಾನು ಹೊರಗಡೆ ತೊಗೊಂಡ್ರೆ ನನಗೆ 5√3 ಬಂತು. ಹಾಗಾದರೆ ಎನ್ ಕ್ಯಾಪ್ ಈಸ್ ಈಕ್ವಲ್ ಟು ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, ನಾನು ಇದನ್ನು ಬರ್ಕೊಂಡಿರೋದನ್ನೇ ಬರ್ಕೊತೀನಿ. 5ನ ಕಾಮನ್ ತೆಗಿತೀನಿ. ಅವಾಗ ಏನಾಗುತ್ತೆ, ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. 5ನ ಕಾಮನ್ ತೆಗೆದೆ. ಹಾಗೆ 5 ಡಿವೈಡೆಡ್ ಬೈ √3. 5 5 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ನಮ್ಗೆ ವ್ಯಾಲ್ಯೂ ಈ ಥರ ಬರಬೇಕು. ಏನು, ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ನೋಡಿ ಇಲ್ಲೇನಾರ ಇದೆಯಾ, ಮೈನಸ್ ಐ ಕ್ಯಾಪ್ ಇದು ಈ ಫಾರ್ಮೇಷನ್ ನನಗೆ ಬಂದಿಲ್ಲ. ನಮಗೆ ಇವೆಲ್ಲ ನಮಗೇನಾಗಿದೆ, ಪ್ಲಸ್ ಇರೋದಕ್ಕೆ ಮೈನಸ್ ಬಂದಿದೆ, ಮೈನಸ್ ಇರೋದಕ್ಕೆ ಪ್ಲಸ್ ಇರೋದು. ಏನು ಈ ಥರ ಫಾರ್ಮೇಷನ್ ಇರೋದಕ್ಕೇನು, ಮಲ್ಟಿಪ್ಲೈ ಬೈ ಬೋತ್ ಸೈಡ್ ಮಲ್ಟಿಪ್ಲೈ ಬೈ ಮೈನಸ್ ಅಂತ ತೊಗೊತೀನಿ. ಅವಾಗೇನಾಗುತ್ತೆ, ಐ ಕ್ಯಾಪ್ ಹಾಗೆ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಅಂತ ಬರ್ತದೆ. ಇದು ಈ ಫಾರ್ಮೇಷನ್ ಇದೆಯಾ ನೋಡಿ, ಡಿವೈಡೆಡ್ ಬೈ √3. ಎಸ್ ಇದೆ ನೋಡಿ, ಇದು ಬಂದು ಡಿವೈಡೆಡ್ ಬೈ √3 ಡಿವೈಡೆಡ್ ಬೈ √3. ಈ ಫಾರ್ಮೇಷನ್ ಎಲ್ಲಿದೆ ನೋಡಿ, ಇದರಲ್ಲಿ ಯಾವ್ದಾದ್ರು ಆಪ್ಷನಲ್ಲಿ ಇದೆಯಾ? ಎಸ್, ಆಪ್ಷನಲ್ಲಿ ಇದೆ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಏನಂತ ಇದೆ, -i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಡಿವೈಡೆಡ್ ಬೈ √3 ಅಂತ ಇದೆ. ಸೊ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಏನಂತ ಇದೆ, ಇಫ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ ಈಸ್ 2π/3 ಆ್ಯಂಡ್ ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಎ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಬಿ ಈಸ್ -2, ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು ಅಂತ ಇದೆ. ಈ ಥರ ಫಾರ್ಮೇಷನ್ ಬಂದಾಗ ನಾವೇನಂತ ತೊಗೊತೀವಿ, ಈ ಥರ ಬಂದಾಗ ಏನಂತ ಹೇಳಿ, ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ ಈಸ್ 2π/3 ಅಂತ ಇದೆ. ಸೊ ಆ್ಯಂಗಲ್ ಬಿಟ್ವೀನ್ ನಮಗೆ ಫಾರ್ಮುಲಾ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟು, ಆ್ಯಂಡ್ ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಬಿ ಸೊ ಈಸ್ -2. ನೋಡಿಲಿ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಅಂತ ತಗೊಂಡು, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಈಸ್ ಈಕ್ವಲ್ ಟು
-2. ಏನಕ್ಕೆ -2 ಅಂತ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ಏನಂತ ಇದೆ, ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದಿ ವೆಕ್ಟರ್ ಬಿ ಈಸ್ ಅಂತ ಇದೆ, ಈಸ್ -2 ಅಂತ. ಸೊ ಬರ್ಕೊಂಡಿದ್ದೀನಿ. ಇಲ್ಲಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂತ ಇದೆ. ಈ ಥರ ಇದ್ರೆ ನಾವೇನಂತ ಬರ್ಕೊತೀವಿ, ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಕಾಸ್ ಥೀಟಾ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಹಾಗೆ ಈಸ್ ಈಕ್ವಲ್ ಟು -2. ಇಲ್ಲಿ ನೋಡಿ, ಇಲ್ಲಿ ಏನಾದ್ರು ಕ್ಯಾನ್ಸಲ್ ಆಗುತ್ತೆ. ಹೌದು, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಇದು ಸಹ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಎರಡು ಕ್ಯಾನ್ಸಲ್ ಆಗುತ್ತಾ? ಸೊ ಕ್ಯಾನ್ಸಲ್ ಮಾಡ್ಬೋದಾ? ಸೊ ಕ್ಯಾನ್ಸಲ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಇಲ್ಲೂ ಸಹ ಕ್ಯಾನ್ಸಲ್ ಆಗುತ್ತೆ, ಆ ಸೈಡು ಸಹ ಕ್ಯಾನ್ಸಲ್ ಆಗುತ್ತೆ. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಕಾಸ್ 2π/3 ಅಂತ ಬರುತ್ತೆ. ಆದರೆ ನಾನು ಇಲ್ಲಿ ಬರ್ಕೊತೀನಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಕಾಸ್ 2π/3 ಅಂದರೆ ಪೈ ಮೀನ್ಸ್ ನಮ್ಗೆ ಗೊತ್ತು 180 180 ಇಂಟು 2 ಅಂದರೆ ನನಗೆ 360 ಡಿವೈಡೆಡ್ ಬೈ 3 ಅಂದರೆ ನಮ್ಗೆ ಏನಾಗುತ್ತೆ, 360 ಡಿವೈಡೆಡ್ ಬೈ 3 ಅಂದರೆ ನಮಗೆ 120 ಡಿಗ್ರಿ ಬರುತ್ತೆ. 120 ನಾವು ಹೆಂಗೂ ಮಾಡ್ಬೋದು, 90 ಪ್ಲಸ್ ಥೀಟಾ ಇಲ್ಲ 180 -60 ಇದು ಮಾಡಿದ್ರೆ ನಮಗೆ ಈ ವ್ಯಾಲ್ಯೂ ಬರುತ್ತೆ ನೋಡಿ. ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ನಾನು ಕಾಸ್ 2π/3ಗೆ ನಮ್ಗೆ ವ್ಯಾಲ್ಯೂ ಬಂದು -1/2 ಬಂತು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು -1/2. ಇದು ಬ್ರ್ಯಾಕೆಟಲ್ಲಿ ತೊಗೊತೀನಿ, ಮಲ್ಟಿಪ್ಲೈಯರಲ್ಲಿರೋದು. ಸೊ ಇಲ್ಲಿ -2 ಇದು ಮೈನಸ್ ಇದ್ದಿದ್ದು ನಮ್ಗೆ ಏನಾಗುತ್ತೆ, ಈ ಸೈಡ್ ಹಿಂಗೆ ಬಂದರೆ ನಮ್ಗೆ ವ್ಯಾಲ್ಯೂ ಬಂದಿದ್ದು +4 ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು 4 ಇದೆ ಆನ್ಸರ್. ನೆಕ್ಸ್ಟ್ನೇ ಕ್ವೆಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವೆಶನ್ ನೋಡಿ ಏನಂತ ಇದೆ, ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು 16, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 4, ದೆನ್ ದ ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು. ಈ ಥರ ನಮ್ಗೆ ಏನಾದ್ರು ಕ್ವಶನ್ ಕೊಟ್ಟರೆ, ನಮಗೆ ಈ ಥರ ಏನಾದ್ರು ಸ್ಕ್ವೇರ್ ರೂಟ್ ಈ ಥರ ಫಾರ್ಮೇಷನ್ ಬಂದರೆ ನಾವು ಡೈರೆಕ್ಟಾಗೆ ಬರ್ಕೊಂಬಿಡಿ, ಏನು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಅಂತ ನೀವು ಬರ್ಕೊಳ್ಳಿ. ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀರಿ ನೋಡಿ. ಏನಂತ ಬರ್ಕೊಬರ್ತೀವಿ, ಇದು ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಅಂತ ತೊಗೊತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಅಂತ ತೊಗೊತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಅಂತ ಬರ್ಕೊತೀನಿ. ಹಾಗೆ ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಎರಡು ಕ್ಯಾನ್ಸಲ್ ಮಾಡ್ಬೋದಾ? ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ. ಸೊ 16 ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ನಮ್ಗೆ ವ್ಯಾಲ್ಯೂ ಏನಂತ ಇದೆ, ಇಲ್ಲಿ 16 ಅಂತ ಇದೆ, ಅದನ್ನು ಬರ್ಕೊಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಅಂದರೆ ನಮಗೆ 4 ಅಂತ ಇದೆ ನೋಡಿ. ಇದನ್ನು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಅಂದರೆ ನಮಗೆ ಎಷ್ಟಿದೆ, ಇಲ್ಲಿ 16 ಇದೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಅಂದರೆ ನಮ್ಗೆ ಏನಂತ ಇದೆ, ಇಲ್ಲಿ 4 ಇದೆ. ಸೊ ನಾವಿಲ್ಲಿ ಏನಂತ ಬರ್ಕೊಳ್ಳೋಣ, 16 ಇಂಟು 4. ಹಾಗಾದರೆ ನಮ್ಗೆ ವ್ಯಾಲ್ಯೂ ಏನಾಗುತ್ತೆ, 16 ಇಂಟು 4 64 ಈಸ್ ದ ಕರೆಕ್ಟ್ ಆನ್ಸರ್ ನೋಡಿ. ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ವೆಕ್ಟರ್ ಎ ಪ್ಲಸ್ 2b ವೆಕ್ಟರ್ ಮೈನಸ್ ಸಿ ವೆಕ್ಟರ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏನಂತ ಬರ್ಕೊಂಡು ಹೋಗ್ತೀವಿ ನೋಡಿ. ಫಸ್ಟ್ ಇದನ್ನು ಏನಂತ ಫಾರ್ಮೇಷನ್ ಮಾಡ್ತೀನಿ ಅಂದರೆ ಎ ಡಾಟ್ ಬಿ ಮೈನಸ್ ಸಿ ಅಂತ ತೊಗೊಳ್ತೀನಿ. ಅಂದರೆ ಇಲ್ಲಿ ವೆಕ್ಟರ್ ಎ ಪ್ಲಸ್ 2b ವೆಕ್ಟರ್ ಮೈನಸ್ ಸಿ ವೆಕ್ಟರ್ನ ಇದನ್ನು ಎ ಅಂತ ತೊಗೊತೀನಿ. ಇದನ್ನು ನಾನು ಈ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿನ ನಾನು ಎ ಬಿ ಅಂತ ತೊಗೊತೀನಿ. ಹಾಗೆ ವೆಕ್ಟರ್ ಎ ಮೈನಸ್ ಬಿ ಮೈನಸ್ ಸಿನ ನಾನು ಸಿ ಅಂತ ತೊಗೊತೀನಿ. ಈ ಥರ ನಾನು ಮಾಡ್ಕೊಬರ್ತೀನಿ. ಅವಾಗ ನಾವು ಈಸಿಯಾಗಿ ನಾವು ಬೇಗ ಸಾಲ್ವ್ ಮಾಡ್ತಾ ಬರ್ಬೋದು. ಬರ್ಕೊತೀನಿ ವೆಕ್ಟರ್ ಎ ಪ್ಲಸ್ 2b ವೆಕ್ಟರ್ ಮೈನಸ್ ಸಿ ವೆಕ್ಟರ್ ಸಿ ಹಾಗೆ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂತ ತೊಗೊತೀನಿ. ನಾನು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹಾಗೆ ಇಂಟು ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ
ಮೈನಸ್ ವೆಕ್ಟರ್ ಸಿ ಅಂತ ತೊಗೊತೀನಿ. ಹಾಗೆ ನಾವು ಫಸ್ಟು ಇದನ್ನು ನಾವು ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಇಲ್ಲಿ ಡಾಟ್ ಅಂತ ಇಕ್ತೀನಿ. ಹಾಗೆ ಇದನ್ನು ನಾನು ಮಲ್ಟಿಪ್ಲೈ ಮಾಡ್ತಾ ಬರ್ತೀನಿ. ಇದನ್ನು ಹಂಗೆ ಬರ್ಕೊಂಡು ಹೋಗ್ತೀನಿ. ನೋಡಿ, ವೆಕ್ಟರ್ ಎ ಪ್ಲಸ್ 2b ವೆಕ್ಟರ್ ಮೈನಸ್ ಸಿ ವೆಕ್ಟರ್ ಸಿ ಹಾಗೆ ಇಂಟು ವೆಕ್ಟರ್ ಎ ಇಂಟು ವೆಕ್ಟರ್ ಎ ಅಂದರೆ ಏನು ಬರುತ್ತೆ? ವೆಕ್ಟರ್ ಎ ಇಂಟು ವೆಕ್ಟರ್ ಎ. ಅದನ್ನು ವೆಕ್ಟರ್ ಎ ಇಂಟು ವೆಕ್ಟರ್ ಎನ ನಾನು ಬರೆಯೋಕೆ ಹೋಗೋಣ. ನಮ್ಗೆ ವ್ಯಾಲ್ಯೂ ಬರೋದು 0 ಬರುತ್ತೆ. ಸೊ ವೆಕ್ಟರ್ ಎ ಇಂಟು ಬಿ ಅಂದರೆ ಮೈನಸ್ ವೆಕ್ಟರ್ ಎ ಬಿ ವೆಕ್ಟರ್ ಎ ವೆಕ್ಟರ್ ಬಿ ಹಾಗೆ ಮೈನಸ್ ವೆಕ್ಟರ್ ಈ ವೆಕ್ಟರ್ ಎ ವೆಕ್ಟರ್ ಸಿ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟು ಇಲ್ಲಿ ಬಿ ಇಂದ ಮಾಡ್ತಾ ಬರ್ತೀನಿ. ಮೈನಸ್ ಬಿ ಈ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಎ ಹಾಗೆ ಮೈನಸ್ ಬಿ ಇಂಟು ಮೈನಸ್ ಬಿ ಇದು ಮಾಡಲ್ಲ, ವೆಕ್ಟರ್ ಬಿ ಬರುತ್ತೆ. ಸೊ ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಅಂತ ತೊಗೊತೀನಿ. ಹಾಗೆ ನಾವು ಇದನ್ನು ಇದು ಮಾಡ್ತಾ ಬರೋಣ. ಇದಕ್ಕೆ ವ್ಯಾಲ್ಯೂ ನೋಡಿ, ಇಲ್ಲಿ ಮೈನಸ್ ಎ ಬಿ ವೆಕ್ಟರ್ ಇದೆ. ಇದನ್ನು ನಾನು ಈ ಸೈಡ್ ತೊಗೊಂಡ್ರೆ ಆವಾಗ ಪ್ಲಸ್ ಆಗುತ್ತೆ. ಇದು ವೆಕ್ಟರ್ ಎ ಬಿ ಆಗೋದಕ್ಕೆ. ಸೊ ಇದು ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟ್ ಏನು ಅಂತ ಬರ್ಕೊತೀನಿ, ವೆಕ್ಟರ್ ಎ ಪ್ಲಸ್ 2b ವೆಕ್ಟರ್ ಹಾಗೆ ಮೈನಸ್ ಸಿ ವೆಕ್ಟರ್ ಹಾಗೆ ಇಂಟು ನಮ್ಗೆ ಏನಂತ ಬರುತ್ತೆ ಮೈನಸ್ ವೆಕ್ಟರ್ ಎ ಸಿ ಹಾಗೆ ಮೈನಸ್ ಇದ್ದಿದ್ದು ಇಲ್ಲಿ ಪ್ಲಸ್ ಆಗುತ್ತೆ, ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಸಿ ಅಂತ ತೊಗೊತೀನಿ. ಇದನ್ನು ಈಗ ನಾವು ಇದು ಮಾಡ್ತಾ ಬಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ ನೋಡಿ. ಇಲ್ಲಿ ವೆಕ್ಟರ್ ಎ ಇಂಟು ಮೈನಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಸಿ ಅಂದರೆ ನಮ್ಗೆ ವ್ಯಾಲ್ಯೂ ಬಂದು ನಮ್ಗೆ ಏನಂತ ಬರುತ್ತೆ, ಸೊ 0 ಅಂತ ಬರುತ್ತೆ. ಸೊ ನಾವು ಡೈರೆಕ್ಟಾಗಿ ಏನಂತ ಬರ್ಕೊಂಡು ಹೋಗ್ತೀವಿ ಅಂದರೆ ಎ ಇಂದ ತೊಗೊಳಲ್ಲ. ಸೊ ಈ ವೆಕ್ಟರ್ ಎ ಬಿ ಸಿ ಬರುತ್ತೆ. ಮಲ್ಟಿಪ್ಲೈ ಮಾಡ್ತಾ ಬಂದರೆ ಅದನ್ನು ನಾನಿಲ್ಲಿ ಬರೀತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನು ಸಿನ ಕಾಮನ್ ತೆಗಿಬೋದಾ? ಸಿನ ಕಾಮನ್ ತೆಗೆದ್ರೆ ಏನಾಗುತ್ತೆ, ವೆಕ್ಟರ್ ಸಿ ಬೈ ವೆಕ್ಟರ್ ಸಿ ವೆಕ್ಟರ್ ಸಿ ಇದನ್ನು ಕಾಮನ್ ತೆಗೆದ್ರೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಅಂತ ಬರ್ಕೊತೀನಿ. ಹಾಗೆ ಈಗ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬರೋಣ. ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬಂದರೆ ನಮ್ಗೆ ಏನಂತ ಹೇಳಿದೆ, ಆಗಲೇ ಹೇಳ್ದನಲ್ಲ, ವೆಕ್ಟರ್ ಎ ಇಂಟು ಕ್ರಾಸ್ ವೆಕ್ಟರ್ ಇದನ್ನು ನಮಗೆ ವ್ಯಾಲ್ಯೂ ಬಂದು 0 ಬರುತ್ತೆ. ಸೊ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ವೆಕ್ಟರ್ ಸಿ ಅಂತ ತೊಗೊಂತೀನಿ. ಆವಾಗ ನಮ್ಗೆ ಏನಂತ ಬರುತ್ತೆ, ವೆಕ್ಟರ್ ಎ ಬಿ ಸಿ ಅಂತ ತೊಗೊತೀನಿ. ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ ವೆಕ್ಟರ್ ಬಿ ಇಂದ ತೊಗೊಂಡ್ರೆ ನಮಗೆ ಇದನ್ನು ಏನಂತ ಬರುತ್ತೆ, 2 ವೆಕ್ಟರ್ ಬಿ ವೆಕ್ಟರ್ ಎ ವೆಕ್ಟರ್ ಸಿ ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಸಿ ಇಂದ ತೊಗೊಂಡ್ರೆ ಎಲ್ಲ ವ್ಯಾಲ್ಯೂನು ನಮಗೇನಾಗುತ್ತೆ, ಎಲ್ಲದು ವ್ಯಾಲ್ಯೂನು ನಮಗೆ ಇದು ಮಾಡ್ತಾ ಬರುತ್ತೆ. ಇಲ್ಲಿ ಮೈನಸ್, ಇಲ್ಲಿ ನಮಗೆ ಕ್ರಾಸ್ ಬರೋದು, ಇಲ್ಲಿ ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಅಂತ ಇದೆ. ಇದನ್ನು ಕ್ಲೀನಾಗಿ ಫಾರ್ಮೇಷನ್ ಮಾಡಿದ್ರೆ ಇದು ಮೈನಸ್ ಇದ್ದಿದ್ದು ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 2 ಇಂಟು ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಅಂತ ತೊಗೊತೀನಿ. ಇದನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, 2 + 1 ಅಂದರೆ 3 ಬರುತ್ತೆ. ಸೊ 3 ವೆಕ್ಟರ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ಈಸ್ ದ ಆನ್ಸರ್. ಅದು ಆನ್ಸರ್ ಬಂದು ಡಿ ಈಸ್ ದ ಕರೆಕ್ಟ್ ಆನ್ಸರ್. ಡಿ ಬಂದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ, ಕ್ವಶನ್ ಇದೆ, ಇಫ್ ದ ವೆಕ್ಟರ್ 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಹಾಗೆ 2i ಕ್ಯಾಪ್ ಪ್ಲಸ್ j ಕ್ಯಾಪ್ ಮೈನಸ್ k ಕ್ಯಾಪ್ ಆ್ಯಂಡ್ ನೆಕ್ಸ್ಟ್ ಇನ್ನೇನಂತ ಇದೆ ಇಲ್ಲಿ ಲ್ಯಾಂಬ್ಡಾ i ಕ್ಯಾಪ್ minus j cap plus 2k cap or the coplanar, then the value of the lambda is ಅಂತ coplanar ಅಂತ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ನಾವೇನಂತ ಬರ್ಕೊತೀವಿ, 2 - 3 4 ಅಂತ ತೊಗೊತೀನಿ. 2 ಮತ್ತು 2i ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ನ ನಾನು 2 1 - 1 ಅಂತ ತೊಗೊಂಡೆ. ಹಾಗೆ ಇಲ್ಲಿ ಲ್ಯಾಂಬ್ಡಾ i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ನ ಲ್ಯಾಂಬ್ಡಾ -1 2 ಅಂತ ತೊಗೊಳ್ತೇವೆ. ಈಗ ನಾವು ಇದನ್ನೆಲ್ಲ ಇದು ಮಾಡ್ತಾ ಬಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ ನೋಡಿ, 2 × 1 2s are 2 2 × 1 2s are 2 ಹಾಗೆ ಪ್ಲಸ್ ಇಂಟು ಮೈನಸ್ ಬರುತ್ತೆ -1 ಹಾಗೆ -3 -3 ಅಂದರೆ ನಮ್ಗೆ ವ್ಯಾಲ್ಯೂ ಬಂದು +3 ಆಗುತ್ತೆ. ಸೊ 2 2s are 4 ಲ್ಯಾಂಬ್ಡಾ ಅಂದರೆ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಬರುತ್ತೆ, ಮೈನಸ್ ಇಂಟು ಮೈನಸ್ ನಮಗೆ ಪ್ಲಸ್ ಆಯಿತು. ಸೊ ಪ್ಲಸ್ ಲ್ಯಾಂಬ್ಡಾ ಅಂತ ತೊಗೊಂಡ್ವಿ. ನೆಕ್ಸ್ಟು 4 × 2 1s are 2 -2 ಬರುತ್ತೆ. ಹಾಗೆ ಈ ಸೈಡ್ ಬರ್ಸ್ಕೊಂಡ್ರೆ ಮೈನಸ್ ಲ್ಯಾಂಬ್ಡಾ ಅಂತ ಬರ್ಕೊತೀನಿ. ಏನು -2 - ಲ್ಯಾಂಬ್ಡಾ. ಹಾಗಾದರೆ ನಮಗೆ
ಈ ವ್ಯಾಲ್ಯೂ ಗೊತ್ತಾಯಿತು. ಇದನ್ನು ನಾನು ಮಲ್ಟಿಪ್ಲೈ ಮಾಡ್ತಾ ಬರೋಣ. 2 - 1 ಅಂದರೆ ನಮ್ಗೆ ವ್ಯಾಲ್ಯೂ ಬಂದು 1 ಬರುತ್ತೆ. ಸೊ 2 ತೊಗೊಂಡಿದ್ದೀನಿ. 2 4 12 ಪ್ಲಸ್ 3 ಲ್ಯಾಂಬ್ಡಾ ಹಾಗೆ 4 2 8 -8 ಹಾಗೆ -4 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಅಂತ ಬರ್ಕೊತೀನಿ. ಈಸ್ ಈಕ್ವಲ್ ಟು 0. ಹಾಗಾದರೆ ನಮಗೆ ಟೋಟಲ್ ವ್ಯಾಲ್ಯೂ ಏನಂತ ಬರುತ್ತೆ ನೋಡಿ. 2 + 12 ಅಂದರೆ ನಮಗೆ ಏನು 14 14 - 8 ಅಂದರೆ ನಮ್ಗೆ ಏನಂತ ಬರುತ್ತೆ. 14 - 8 ಅಂದರೆ ನಮಗೆ ಒಂದು 6 ಬರುತ್ತೆ. 6 ಅಂತ ಬರುತ್ತೆ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6 ಅಂತ ಬರ್ಕೊತೀನಿ. ಲ್ಯಾಂಬ್ಡಾ ವ್ಯಾಲ್ಯೂ ಬಂದೇನು 6. ನೋಡಿ ಏನಂತ ಕ್ವಶನ್ ಇದೆ. ಇಫ್ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ ಆರ್ ದ ಯೂನಿಟ್ ವೆಕ್ಟರ್ಸ್ ಆ್ಯಂಡ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ ದೆನ್ ದ ಸೈನ್ ಥೀಟಾ ಬೈ 2 ಈಸ್ ಅಂತ ಇದೆ. ಸೈನ್ ಥೀಟಾ ಡಿವೈಡೆಡ್ ಬೈ 2 ಅಂದರೆ ವ್ಯಾಲ್ಯೂ ಏನಂತ ಬರುತ್ತೆ. ಸೈನ್ ಥೀಟಾ ಡಿವೈಡೆಡ್ ಬೈ 2 ಅಂದರೆ ನಮ್ಮ ವ್ಯಾಲ್ಯೂ ಏನಂತ ಬರುತ್ತೆ ಅಂತ ಬರೀಬೇಕಾಗುತ್ತೆ. ಸೊ ನಮಗೆ ಏನಂತ ಬರ್ಕೊಂತೀನಿ ನಾನು. ಇದನ್ನು ಯಾವ ಫಾರ್ಮೇಷನಲ್ಲಿ ಬಂದಿದೆ. ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ minus vector magnitude of a vector a minus vector b whole square is equal to magnitude of a vector a square plus magnitude of a vector b square minus 2 vector 2 magnitude of a vector a dot vector b ಹಾಗೆ ನೆಕ್ಸ್ಟ್ ಇಂಟು ಕಾಸ್ ಥೀಟಾ ಅಂತ ತೊಗೊತೀನಿ. ಇಲ್ಲಿ 2 × 1 - ಕಾಸ್ ಥೀಟಾ ಅಂತ ತೊಗೊತೀನಿ. ಯಾಕೆ ನಾನು ಈ ಥರ ಫಾರ್ಮೇಷನ್ ತೊಗೊತೀನಿ ಅಂತ ನಾನು ಹೇಳ್ತಾ ಬರ್ತೀನಿ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಬಂದು ವ್ಯಾಲ್ಯೂ ಬಂದು ನಮಗೆ 1 ಅಂತ ಇದೆ. ಸೊ ಇಲ್ಲಿ 1 + 1 ಅಂದರೆ ನಮಗೆ ವ್ಯಾಲ್ಯೂ ಬಂದು ನಮಗೆ 2 ಅಂತ ಬರುತ್ತೆ. ಸೊ 2 ಅಂತ ಬರ್ಕೊತೀನಿ. 2 - 2 ವೆಕ್ಟರ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇದನ್ನು ಸಹ 1 ಅಂತ ಬರುತ್ತೆ. ಸೊ -2 ಕಾಸ್ ಥೀಟಾ ಅಂತ ಬರ್ಕೊತೀನಿ. ಇಲ್ಲಿ 2 2 ಕಾಮನ್ ತೆಗೆದ್ರೆ ನಮ್ಗೆ ಏನಾಗುತ್ತೆ. ಇಲ್ಲಿ ಬಂದು 1 - ಕಾಸ್ ಥೀಟಾ ಅಂತ ಡೈರೆಕ್ಟಾಗಿ ಬರ್ಕೊಂಬಂದೆ. ಇದರಲ್ಲಿ 1 - ಕಾಸ್ ಥೀಟಾ ಅಂತ ಬರ್ಕೊಂಡೆ. ನನಗೆ ಇಲ್ಲಿ 1 - ಕಾಸ್ ಥೀಟಾಗೆ ನಾನು ಏನಂತ ಬರ್ಕೊತೀನಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 × ಮತ್ತು ನಮಗೆ 2 sin ಸ್ಕ್ವೇರ್ ಥೀಟಾ ಬೈ 2 ಅಂತ ತೊಗೊತೀನಿ. 2 × 2 sin ಸ್ಕ್ವೇರ್ ಥೀಟಾ ಬೈ 2 ಅಂತ ಬರ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ಏನಂತ ಬರುತ್ತೆ ಇದರಲ್ಲಿ magnitude of a vector A minus magnitude of a vector A vector B divided by 2 × 2 ಅಂತ ತೊಗೊತೀನಿ. ಏನಂತ ಬರುತ್ತೆ. ಇದನ್ನು 2 2s ನಮಗೆ 4 ಡೈರೆಕ್ಟಾಗಿ ಬರ್ಕೊಬೋದು ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 × 2 ಅಂದರೆ 4 ಹಾಗೆ ಇದರಲ್ಲಿ ನಾನು ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರ್ಕೊತೀನಿ. ಸೈನ್ ಸ್ಕ್ವೇರ್ ಥೀಟಾ ಬೈ 2 ಹಾಗೆ ನೆಕ್ಸ್ಟ್ ಏನಂತ ಬರುತ್ತೆ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹಾಗೆ ಇಲ್ಲಿ 2 ಅಂತ ತೊಗೊತೀನಿ. ಇಲ್ಲೂ ಸಹ ನಮ್ಗೆ ಏನಾಗುತ್ತೆ ಅವಾಗ ಸೈನ್ ಥೀಟಾ ಬೈ 2 ಅಂತ ಬರುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆದರೆ ನಮಗೇನಂತ ವ್ಯಾಲ್ಯೂ ಬರುತ್ತೆ. ಸೈನ್ ಥೀಟಾ ಬೈ 2 ಅಂತ ತೊಗೊತೀನಿ. ಸೈನ್ ಥೀಟಾ ಬೈ 2 ಅಂದರೆ ನಮಗೆ ವ್ಯಾಲ್ಯೂ ಏನಂತ ಬರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂತ ತೊಗೊಂಡು ಡಿವೈಡೆಡ್ ಬೈ 2 ಈ ಫಾರ್ಮೇಷನ್ ಬರುತ್ತೆ. ಸೊ ಯಾವ್ದು ಬಂದು ನಮಗೆ ಕರೆಕ್ಟು ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನ ಮಾಡ್ತಾ ಬರೋ ನೋಡಿ. ಇದು ಕ್ವಶನ್ ಬಂದು ಏನಂತೈತೆ. ದ 2 ವೆಕ್ಟರ್ಸ್ i cap plus j cap plus k cap and i cap plus 3j cap plus 5k cap represents the two sides vector ab and the vector ac respectively of the triangle vector abc. The length of the median through a is ಅಂತ ಇದೆ. ನಮಗೆ ಏನು ಲೆಂತ್ ಆಫ್ ದ ಮೀಡಿಯನ್ ಬೇಕು. ಥ್ರೂ ಎ ಈಸ್ ಅಂತ ಇದೆ. ಸೊ ಎ ಈಸ್ ಡ್ಯಾಶ್ ಅಂತ ನಮಗೆ ವ್ಯಾಲ್ಯೂ ಏನಂತ ಬರುತ್ತೆ ಅನ್ನೋದನ್ನು ನಾವು ಕಂಡುಹಿಡಬೇಕಾಗತ್ತೆ. ನೋಡಿ ನಾನು ಫಸ್ಟ್ ಏನಂತ ಬರ್ಕೊತೀನಿ. ಒಂದು ಟ್ರಯಾಂಗಲ್ನ ನಾನು ಡ್ರಾ ಮಾಡ್ತೀನಿ. ಏನು ಮಾಡ್ತೀನಿ ನಾನು ಒಂದು ಟ್ರಯಾಂಗಲ್ನ ನಾನು ಡ್ರಾ ಮಾಡ್ತೀನಿ. ಇದನ್ನು ನಾನು ವೆಕ್ಟರ್ ಇದನ್ನು ಎ ಬಿ ಸಿ ಅಂತ ತೊಗೊತೀನಿ. ಮಧ್ಯದಲ್ಲಿ ಬರೋ ಲೈನ್ನ ನಾನು ಏನಂತ ಹೇಳ್ತೀನಿ. ಇಟ್ಸ್ ಎನ್ ಮೀಡಿಯನ್. ಇಟ್ಸ್ ಕಾಲ್ಡ್ ಆಸ್ ಎನ್ ಮೀಡಿಯನ್. ಮೀಡಿಯನ್ದು ವ್ಯಾಲ್ಯೂ ಏನಾಗಿರುತ್ತೆ. ಡಿ ಆಗಿರುತ್ತೆ. ಮೀಡಿಯನ್ದವ್ರು ಏನಂತ ಕೊಟ್ಟಿದ್ದಾರೆ. ವ್ಯಾಲ್ಯೂ ಬಂದು ಡಿ ಅಂತ ಆಗಿರುತ್ತೆ. ಸೊ ಡಿ ಅಂತ ಬರ್ಕೊಡೋಣ. ಅವ್ರು ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ. ವೆಕ್ಟರ್ ಎ ಬಿ ಕೊಟ್ಟಿದ್ದಾರೆ. ವೆಕ್ಟರ್ ಎ ಬಿ ಕೊಟ್ಟಿದ್ದಾರೆ ಹಾಗೆ ವೆಕ್ಟರ್ ಬಿ ಎ ಸಿ ಕೊಟ್ಟಿದ್ದಾರೆ. ಸೊ ಅದನ್ನು ಬರ್ಕೊಂಬಿಡೋಣ. ವೆಕ್ಟರ್ ಎ ಬಿ ಈಸ್ ಈಕ್ವಲ್ ಟು ನಮಗೆ ಏನಂತ ವ್ಯಾಲ್ಯೂ ಬರುತ್ತೆ. ವೆಕ್ಟರ್ ಎ ಬಿ ಈಸ್ ಈಕ್ವಲ್ ಟು 1, 1, 1 ಅಂತ ತೊಗೊತೀನಿ. ವೆಕ್ಟರ್ ಬಿ ಸಿ ತೊಗೊತೀನಿ. ವೆಕ್ಟರ್ ಎ ಸಿ ತೊಗೊತೀನಿ. ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ನಮಗೆ 1, 3, 5 ಅಂತ ಬರುತ್ತೆ. ನಾವು ಈಗ ಕಂಡುಹಿಡಬೇಕಾದ್ರೆ ವೆಕ್ಟರ್
ಏನನ್ನು ನಾವು ಕಂಡುಹಿಡಿಬೇಕು? ದ ಲೆಂತ್ ಆಫ್ ದ ಮೀಡಿಯನ್ ಥ್ರೂ ದ ಎ. ಸೊ ನಾವು ಇವಾಗ ಎನ ನಾವು ಕಂಡುಹಿಡಿಬೇಕು, ಎ ಡಿನ ನಾವು ಕಂಡುಹಿಡಿಬೇಕಾಗುತ್ತೆ. ಹಾಗೆ ಬಿ ಸಿಯಿಂದ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ? ವೆಕ್ಟರ್ ಬಿ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಸಿ ಮೈನಸ್ ವೆಕ್ಟರ್ ಎ ಬಿ. ಫಸ್ಟ್ ನಾವು ವೆಕ್ಟರ್ ಬಿ ಸಿನ ನಾವು ಇದು ಮಾಡ್ಕೋಬೇಕು ಅಂದರೆ ವೆಕ್ಟರ್ ಎ ಸಿ ಮೈನಸ್ ವೆಕ್ಟರ್ ಎ ಬಿ ಅಂತ ತೊಗೊತೀನಿ. ಅದನ್ನು ನಾನು ಏನಂತ ಬರ್ಕೊತೀವಿ ನೋಡಿ ಇಲ್ಲಿ, ಇದನ್ನು ವೆಕ್ಟರ್ ಬಿ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಈ ಥರ ಫಾರ್ಮೇಷನ್ ಬರುತ್ತೆ. ನಾವು ಇನ್ನೊಂದು ನೀವು ನೋಡ್ತಾ ಬರ್ಬೋದು. ಸಿನ್ಸ್ ದ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ದ ವೆಕ್ಟರ್ ಬಿ ಸಿ. ಬಿ ಸಿಗೆ ಮಿಡ್ ಪಾಯಿಂಟ್ ಆಗಿರೋದು ಯಾವುದು? ಡಿ. ಡಿ ಬಂದು ನಮಗೇನಾಗಿದೆ? ಸಿನ್ಸ್ ದ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ದ ವೆಕ್ಟರ್ ಎ ಸಿ ಅಂತ ಬರ್ಕೊತೀವಿ. ಸಿನ್ಸ್ ದ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ದ ವೆಕ್ಟರ್ ಬಿ ಸಿ. ಬಿ ಸಿಗೆ ಇದು ಬಂದು ನಮಗೆ ಮಿಡ್ ಪಾಯಿಂಟ್ ಆಗಿದೆ. ಹಾಗೆ ನೆಕ್ಸ್ಟು ವೆಕ್ಟರ್ ಎ ಡಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಡಿ ಅಂತ ತೊಗೊಂಡಿದ್ದೇನೆ. ವೆಕ್ಟರ್ ಎ ಡಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಡಿ ಅಂತ ತೊಗೊತೇನೆ. ಈ ಥರ 2i ಇದನ್ನು ಆ್ಯಡ್ ಮಾಡ್ತಾ ಬರ್ತೀನಿ. ಅವಾಗೇನಾಯಿತು? 1 + 1 2i. ಹಾಗೆ 1 + 3 ಅಂದರೆ 4j. ಹಾಗೆ ಇದನ್ನು ಆ್ಯಡ್ ಮಾಡಿದ್ರೆ 5 + 1 ಅಂದರೆ 6k ಅಂತ ತೊಗೊತೀನಿ. ಡಿವೈಡೆಡ್ ಬೈ 2. ಹಾಗಾದರೆ ನಮಗೆ ವ್ಯಾಲ್ಯೂ ಏನಂತ ಬರುತ್ತೆ? ಇದನ್ನು ನಮಗೆ 2ನ ನಾನು ಕಾಮನ್ ತೆಗಿತೀನಿ. ಅವಾಗೇನಾಗುತ್ತೆ? i + 2j + 3k ಅಂತ ತೊಗೊತೀನಿ. ಏನು? i + j + 2j + 3k ಡಿವೈಡೆಡ್ ಬೈ 2. ಸೊ ನಾವು ಈಗ 2 ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನಂತ ವ್ಯಾಲ್ಯೂ ಬಂತು? i + 2j + 3k ಅಂತ ಬರುತ್ತೆ. ಇದನ್ನು ನಾನು ಮ್ಯಾಗ್ನಿಟ್ಯೂಡ್ ಮಾಡ್ತಾ ಬರೋಣ. ಮ್ಯಾಗ್ನಿಟ್ಯೂಡ್ ಆಫ್ ಎನ್ ವೆಕ್ಟರ್ ಏನು ಬರುತ್ತೆ? ವೆಕ್ಟರ್ ಬಿ ಸಿ ಇಸ್ ವೆಕ್ಟರ್ ಎ ಡಿ ಈಸ್ ಈಕ್ವಲ್ ಟು magnitude of a vector AD is equal to 1 + 4 + 9. 1 × 1 = 1, 2 × 2 = 4, 3 × 3 = 9. So ನಮಗೆ ಟೋಟಲ್ ಬಂದು √14 is the correct answer. √14 ಅಂತ ಬರ್ಕೋತೀನಿ. √14 ಇದೆಯಾ ನೋಡಿ? ಎಸ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. √14. ಹಾಗೆ ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ ನೋಡಿ. ಕ್ವಶನ್ ಬಂದು ಏನಂತಿದೆ? ಎ ವೆಕ್ಟರ್ ಎ makes equal to the acute angle on the coordinate axis, then the projection of the vector B is equal to 5i plus 7j plus k on vector A is ಅಂತ ಇದೆ. ಹಾಗಾದರೆ ನಮ್ಗೆ ಏನದು? ನಮ್ಮ ವೆಕ್ಟರ್ ಎ ಕೊಟ್ಟಿದ್ದಾರೆ. ಮೇಕ್ಸ್ ಈಕ್ವಲ್ ಟು ದ ಅಕ್ಯೂಟ್ ಆ್ಯಂಗಲ್ ಆನ್ ದ ಕೋಆರ್ಡಿನೇಟ್ ಆ್ಯಕ್ಸಿಸ್, ದೆನ್ ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಏನಂತ ಇದೆ? ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಬಂದು ನಮಗೆ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 5i plus 7j plus k ಆನ್ ವೆಕ್ಟರ್ ಎ ಅಂತ ಇದೆ. ನಾವೇನಂತ ಬರ್ಕೊಳ್ಳೋಣ? ಲೆಟ್ ದ ಈಕ್ವಲ್ ಆ್ಯಂಗಲ್ ಆಫ್ ಎ vector A with the coordinate axis ನಾನು ನೆಕ್ಸ್ಟ್ ಏನಂತ ಬರ್ಕೊತೀನಿ? L is equal to cos alpha, ಹಾಗೆ m is equal to cos alpha, ಹಾಗೆ n is equal to cos alpha ಅಂತ ಬರ್ಕೊತೀನಿ. ಏನು? L is equal to cos alpha, m is equal to cos alpha, n is equal to cos alpha ಅಂತ ಬರ್ಕೊತೀನಿ. L is equal to cos alpha, ಹಾಗೆ m is equal to cos alpha, ಹಾಗೆ n is also equal to cos alpha ಅಂತ ತೊಗೊತೀನಿ. ಈ ಫಾರ್ಮೇಷನ್ನ ನಾನು ಹೇಗೆ ಬರ್ಕೊಂಬರ್ತೀನಿ ಅಂದರೆ L² + m² is equal to 1 ಅಂತ ಕೊಡ್ತೀನಿ. ಏನು? L² + m² + n² is equal to 1 ಅಂತ ತೊಗೊತೀನಿ. ನೋಡಿ, cos alpha ಅಂದರೆ cos² alpha ಅಂದರೆ ನಮಗೆ ಎಷ್ಟಾಯಿತು? 3 cos² alpha ಬರುತ್ತೆ. ಏನು? 3 cos² alpha ಬರುತ್ತೆ. ಸೊ ನಾವೇನಂತ ಬರ್ಕೊತೀನಿ? 3 cos² alpha is equal to 1 ಅಂತ ತೊಗೊಳ್ಳೋಣ. ಬರೀ ನಮಗೆ cos² alpha ಮಾತ್ರ ಬೇಕು, cos alpha ಮಾತ್ರ ಬೇಕು ಅಂದರೆ cos² alpha is equal to 1 divided by 3. ಹಾಗೆ ಇಲ್ಲಿ ನಮಗೆ ಬರೀ cos alpha ಮಾತ್ರ ಬೇಕು ಅಂದರೆ cos alpha is equal to 1 divided by √3 ಅಂತ ತೊಗೊಂಡೆ. ಇದು ಬಂದು ನಮಗೆ
alpha angle the angle. Next the direction ratio of or ಅಂತ ಇದೆ 1,1,1 ಅಂತ ಇದೆ ಯಾವುದು ವೆಕ್ಟರ್ ಎ ಬಂದು. ಸೊ ನಾನು ಏನಂತ ತೊಗೊಂಡಿದ್ದೆ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ತೊಗೊಂಡೆ. ಹಾಗೆ ನೆಕ್ಸ್ಟ್ ಪ್ರೊಜೆಕ್ಷನ್ ಆಫ್ ನೆಕ್ಸ್ಟ್ ಏನಂತ ಬರ್ಕೊತೀವಿ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಎ ಅಂತ ತೊಗೊಳ್ಳೋಣ. ವೆಕ್ಟರ್ ಬಿ ಆನ್ ವೆಕ್ಟರ್ ಎ ಏನಂತ ಬರುತ್ತೆ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಅಂತ ಬರ್ಕೊತೀವಿ. ಇದನ್ನು ನಾವೇನಂತ ತೊಗೊತೀವಿ 5 ಐ ಕ್ಯಾಪ್ ಹಾಗೆ ಪ್ಲಸ್ 7 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಇಂಟು ನೆಕ್ಸ್ಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ಬರ್ಕೊತೀನಿ. ಹಾಗೆ ಡಿವೈಡೆಡ್ ಬೈ ಏನಂತ ಇದೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಅಂತ ಇದೆ. ಇದನ್ನು ನಾವೇನಂತ ತೊಗೊತೀವಿ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ 3 ಬರುತ್ತೆ. ಸೊ ನಮ್ಮದು ಇದನ್ನು ಇದು ಮಾಡ್ತಾ ಬರೋಣ. ಏನಂತ ಬರ್ಕೊಂಡು ಹೋಗ್ತೀವಿ ನೋಡಿ 5 ಐ ಕ್ಯಾಪ್ ಇಂಟು ಐ ಕ್ಯಾಪ್ ಅಂತ ಇದೆ. ಇದರಲ್ಲಿ 5 ಇಂಟು 1 ಅಂದರೆ 5 1 5 ಹಾಗೆ 7 1 7 ಮತ್ತು 7 1 7 ಮತ್ತು ಮೈನಸ್ 1 ಅಂತ ಬರುತ್ತೆ. ನೆಕ್ಸ್ಟು ಸ್ಕ್ವೇರ್ ರೂಟ್ ಆಫ್ 3 ಅಂತ ತೊಗೊತೀನಿ. ಇದನ್ನು ಆ್ಯಡ್ ಮಾಡಿದ್ರೆ 7 + 5 ಅಂದರೆ 12 ಮೈನಸ್ 1 ಅಂದರೆ 11 ಬೈ ಸ್ಕ್ವೇರ್ ರೂಟ್ ಆಫ್ 3 ಅಂತ ಬರುತ್ತೆ. ಸೊ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ if vector A dot vector B is equal to 0 and vector A plus vector B makes an angle 60 degree with vector A then ಅಂತ ಇದೆ. ಈ ಕ್ವಶನ್ಗೆ ನಾವು ಏನಂತ ಬರ್ಕೊತೀವಿ ನೋಡಿ ಇಫ್ ವೆಕ್ಟರ್ ಇದು ನಾವು ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ಬರೀತಾ ಹೋದ್ರೆ ಗಿವನ್ ನಾವೇನಂತ ಬರ್ಕೊತೀವಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಹಾಗೆ ನೆಕ್ಸ್ಟ್ ಅವರು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಮೇಕ್ಸ್ ಅನ್ ಆ್ಯಂಗಲ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ ನೋಡಿ. ಗಿವನ್ ವೆಕ್ಟರ್ ಎ dot vector b is equal to 0 vector a dot vector b is equal to 0 ಹಾಗೆ ನೆಕ್ಸ್ಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಹಾಗೆ ಮೇಕ್ಸ್ ಅನ್ ಆ್ಯಂಗಲ್ ಎಷ್ಟಿದೆ ಅಲ್ಲಿ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಮೇಕ್ಸ್ ಅನ್ ಆ್ಯಂಗಲ್ ಎಷ್ಟು ಡಿಗ್ರಿ ಬರುತ್ತೆ ಮೇಕ್ಸ್ ಅನ್ ಆ್ಯಂಗಲ್ 60 ಡಿಗ್ರಿ ಅಂತ ಬರುತ್ತೆ. ಸೊ ಮೇಕ್ಸ್ ಅನ್ ಆ್ಯಂಗಲ್ 60 ಡಿಗ್ರಿ ವಿತ್ ವೆಕ್ಟರ್ ಎ ಅಂತ ತೊಗೊತೀವಿ 60 degree with vector A. So cos 60 degree is equal to vector A plus vector B into ಇಲ್ಲ vector A plus vector B dot vector A ಅಂತ ಬರ್ಕೊತೀನಿ. ಹಾಗೆ divided by magnitude of a vector A plus vector B whole square ಹಾಗೆ magnitude of a vector A ಅಂತ ತಗೋತೀವಿ. magnitude of a vector A ಹಾಗೆ ನಮಗೆ ಕಾಸ್ 60 ಡಿಗ್ರಿ ಅಂದರೆ ನಮಗೆ ಏನಂತ ವ್ಯಾಲ್ಯೂ ಬರುತ್ತೆ 1/2 ಅಂತ ಬರುತ್ತಾ ಏನೋ ಕಾಸ್ 60 ಡಿಗ್ರಿ ಅಂದರೆ 1/2 ಬಂತು. ಹಾಗೆ ವೆಕ್ಟರ್ ಎ ಇಂಟು ವೆಕ್ಟರ್ ಎ ಮಲ್ಟಿಪ್ಲೈ ಮಾಡ್ತಾ ಬರೋಣ. ವೆಕ್ಟರ್ ಎ ಇಂಟು ವೆಕ್ಟರ್ ಎ ಅಂದರೆ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಹಾಗೆ ಪ್ಲಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಹಾಗೆ ಡಿವೈಡೆಡ್ ಬೈ ನೆಕ್ಸ್ಟ್ ಏನಂತ ತೊಗೊತೀನಿ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಎ ಪ್ಲಸ್ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಹಾಗೆ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಎ ಅಂತ ಬರ್ಕೊತೀನಿ. ಇದನ್ನು ನಾನು ಕ್ರಾಸ್ ಮಾಡ್ತಾ ಬರೋಣ. ಸೊ ಈ ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟರ್ಗೆ ಹೋಗುತ್ತೆ, ನ್ಯೂಮರೇಟರಲ್ಲಿ ಇದ್ದಿದ್ದು ಡಿನಾಮಿನೇಟರ್ ಬರುತ್ತೆ. ಸೊ ನನಗೇನಂತ ಬರುತ್ತೆ 1 ಇಂಟು ಇದನ್ನು ನಾನು ಈ ಸೈಡ್ ತೊಗೊಂಡು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಹಾಗೆ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು ನಾವೇನಂತ ಬರ್ಕೊಳ್ಳೋಣ ಇಲ್ಲಿ 2 ಇದನ್ನು ಡಿನಾಮಿನೇಟರ್ 1/2 ಇದ್ದಿದ್ದು 2 ಇದ್ದಿದ್ದು ಈ ಸೈಡ್ ಹೋದರೆ 2 ಇದೇನಾಗುತ್ತೆ ನ್ಯೂಮರೇಟರ್ಗೆ ಹೋಗುತ್ತಾ. ಸೊ 2 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಅಂತ ತೊಗೊಂಡೆ. ಇಲ್ಲಿ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಎರಡು ಕ್ಯಾನ್ಸಲ್ ಆಗುತ್ತೆ. ನಮಗೆ ಆಗ ವ್ಯಾಲ್ಯೂ ಏನಂತ ಬರುತ್ತೆ ನೋಡಿ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇಂಟು ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಈ ಫಾರ್ಮಲ್ಲಿ ಬಂದರೆ ನಮಗೆ ಏನಂತ ಯಾವ ಫಾರ್ಮಲ್ಲಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇದೆಯಾ. ಸೊ ನಾವೇನಂತ ತೊಗೊತೀವಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ನಮಗೆ 4 ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಅಂತ ಇದನ್ನೇ ಬರ್ಕೊತೀನಿ. ಇವಾಗ ನಾನಿಲ್ಲಿ ಏನಂತ ಬರ್ತೀನಿ ಫಾರ್ಮುಲಾನ ನಾನು ಮಾಡ್ತಾ ಬರ್ತೀನಿ. ಆವಾಗ ಏನಾಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಹೋಲ್ ಸ್ಕ್ವೇರ್ magnitude of a vector a whole square plus magnitude of a vector b whole square plus 2 into vector a into vector b is equal to 4 magnitude of a vector a magnitude of a vector a square ಅಂತ ತೊಗೊಂತೀನಿ. ಇಲ್ಲಿ 4a magnitude of a vector a square ಇದೆ, ಇಲ್ಲಿ
ಬರೀ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಇದೆ. ಏನಿಲ್ಲ ಅಂದರೆ ನಮ್ಗೆ ಇಲ್ಲಿ 1 ಇದೆ ಅಂತ ಅರ್ಥ. 4 - 1 ಅಂದರೆ ನಮ್ಗೆ ಏನಾಗುತ್ತೆ, ನಮಗೆ ವ್ಯಾಲ್ಯೂ ಬಂದು 3 ಅಂತ ಬರುತ್ತೆ. ಸೊ ನಾವೇನಂತ ತೊಗೊತೀನಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಅಂತ ತೊಗೊತೀನಿ. ಇಲ್ಲಿ 2 ವೆಕ್ಟರ್ ಎ ಈ ಡಾಟ್ ವೆಕ್ಟರ್ ಬಿ ಅಂತ ಇದೆ. ಈ ಥರ ಫಾರ್ಮೇಷನ್ ನಮಗೆ ಆಗಲೇ ಹೇಳಿದೆ ನಾನು, ಏನು ಅಂತ ಬರುತ್ತೆ, ವ್ಯಾಲ್ಯೂ ಬಂದು ನಮಗೆ ಈಕ್ವಲ್ ಟು, ನಮಗೇನು ವ್ಯಾಲ್ಯೂ ಬಂದು ಈಕ್ವಲ್ ಟು 0 ಆಗಿರುತ್ತೆ. ಸೊ ಹಾಗಾಗಿ ನಾವೇನಂತ ತೊಗೊಳ್ತೀವಿ, ಬರೀ ಇಷ್ಟನ್ನು ಮಾತ್ರ ಫಾರ್ಮೇಷನ್ ಮಾಡ್ತಾ ಬರ್ತೀವಿ. ನೋಡಿ ಇಲ್ಲಿ ಏನಂತ ಇದೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಅಂತ ಇದೆ. ಸೊ ಹಂಗಾಗಿ ನಾವು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂತ ಇರೋ ಜಾಗಕ್ಕೆ ನಾವು ಏನಂತ ಅಪ್ಲೈ ಮಾಡಿಬಿಡ್ತೀವಿ, 0 ಅಪ್ಲೈ ಮಾಡ್ತೀವಿ. 0 ಡೈರೆಕ್ಟಾಗಿ ಅಪ್ಲೈ ಮಾಡ್ತೀವಿ. ಸೊ ನಾವೇನಂತ ಬರುತ್ತೆ, ಆನ್ಸರ್ ಬಂದು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಅಂತ ಬರ್ಕೊಂಡಿದ್ವಿ. ಹಾಗಾದರೆ ನಮ್ಗೆ ಆನ್ಸರ್ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇದು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಅಂತದೆ. ಸೊ ನಾವು ಏನಂತ ಬರ್ಕೊಂತೀವಿ, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸ್ಕ್ವೇರ್ ರೂಟ್ ಆಫ್ 3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ. ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ಇಫ್ ದ ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ ವಿತ್ ದ ವೆಕ್ಟರ್ ಎ ಆ್ಯಂಡ್ ದ ವೆಕ್ಟರ್ ಬಿ ಆಸ್ ದ 2 adjacent sides is 15 square unit, then the area of the parallelogram having a 3 vector a plus 2 vector b and the vector a plus 3 vector b as 2 adjacent side ಸ್ಕ್ವೇರ್ ಯೂನಿಟ್ ಈಸ್ ಅಂತ ಇದೆ. ಇದು ಒಂದು ಆಪ್ಷನ್ ಬಂದು ನಾವೇನಂತ ತೊಗೊತೀವಿ, ಈ 3 45 75 105 120 ಅಂತ ಇದೆ. ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಅಂತ ಬರ್ಕೊತೀನಿ ಫಸ್ಟ್ ನಾನು. ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಹ್ಯಾವಿಂಗ್ ಎ ಆ್ಯಂಡ್ ಬಿ, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಆ್ಯಸ್ ಇಟ್ಸ್ ಏನು ಅಡ್ಜಸೆಂಟ್ ಸೈಡ್ ಅಂತ ತೊಗೊತೀನಿ. ಅಡ್ಜಸೆಂಟ್ ಸೈಡ್ಸ್ ಈಸ್ ಅಂತ ತೊಗೊಂಡ್ರೆ ಎಷ್ಟು ಬರುತ್ತೆ, 15 ಸ್ಕ್ವೇರ್. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಈಸ್ ಈಕ್ವಲ್ ಟು 15 ಅಂತ ಬರ್ಕೊತೀನಿ. ಹಾಗೆ ಇನ್ನೊಂದು ಕೊಟ್ಟಿದ್ದ ನೋಡಿ, ಏರಿಯಾ ಆಫ್ ಎ ಪ್ಯಾರಲೆಲೋಗ್ರಾಮ್ ಹ್ಯಾವಿಂಗ್ ದ 3 ವೆಕ್ಟರ್ ಎ ಪ್ಲಸ್ 2 ವೆಕ್ಟರ್ ಬಿ ಅಂತ ಇದೆಯಾ, ಅದನ್ನೇ ನಾನು ಇಲ್ಲಿ ಬರ್ಕೊತೀನಿ ನೋಡಿ. ಏನಂತ, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ having 3 vector a plus 2 vector b and vector a plus 3 vector b as the 2 adjacent sides ಅಂತ ಕೊಟ್ಟಿದ್ದಾರೆ. ಸೊ ಅಡ್ಜಸೆಂಟ್ ಸೈಡ್ಸ್ ಅಂತ ಬರ್ಕೊಡೋಣ. ಹಾಗೆ ನೆಕ್ಸ್ಟ್ ನಮಗೇನು ಏನಂತ ಹೇಳಿರೋದು, ಅಡ್ಜಸೆಂಟ್ ಸೈಡ್ಸ್ ಇಂದ ಸ್ಕ್ವೇರ್ ಯೂನಿಟ್ ಈಸ್ ಅಂತ ಇದೆ ಅಷ್ಟೇ. ಇದರಲ್ಲಿ ನೆಕ್ಸ್ಟ್ ಏನಂತ ಬರ್ಕೊತೀನಿ ಅಂದರೆ, ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬರೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ 3 ವೆಕ್ಟರ್ ಎ ಪ್ಲಸ್ 2 ವೆಕ್ಟರ್ ಬಿ ಹಾಗೆ ಇಂಟು ವೆಕ್ಟರ್ ಎ ಪ್ಲಸ್ 3 ವೆಕ್ಟರ್ ಬಿ, ಇದನ್ನು ನಾವು ಮಲ್ಟಿಪ್ಲೈ ಮಾಡ್ತಾ ಬರೋಣ. ಅವಾಗೇನಾಗುತ್ತೆ ನೋಡಿ, 3 ವೆಕ್ಟರ್ ಎ ಇಂಟು ವೆಕ್ಟರ್ ಎ ಅಂತ ಬರುತ್ತೆ, ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಎ, ಹಾಗೆ ಪ್ಲಸ್ ನೆಕ್ಸ್ಟು 3 are 9 ವೆಕ್ಟರ್ ಎ ವೆಕ್ಟರ್ ಬಿ ಅಂತ ಬರ್ಕೊತೀನಿ. ಹಾಗೆ ಪ್ಲಸ್ 2 ಇಂಟು ವೆಕ್ಟರ್ ಬಿ ವೆಕ್ಟರ್ ಎ ಅಂತ ಬರ್ಕೊತೀನಿ, 2 ವೆಕ್ಟರ್ ಬಿ ವೆಕ್ಟರ್ ಎ, 3 are 6 ವೆಕ್ಟರ್ ಬಿ ಅಂತ ಬರುತ್ತೆ. ಇದನ್ನು ಇದು ಮಾಡ್ತಾ ಬಂದರೆ ನಮ್ಗೆ ಏನಂತ ಬರುತ್ತೆ, ಸಾರಿ ಇಲ್ಲಿ ವೆಕ್ಟರ್ ಅಂತ ಹಾಕ್ಕೊಂಡಿಲ್ಲ ನಾನು. ನಾವು ಇನ್ನೊಂದು ಏನಂತ ಬರುತ್ತೆ ನೋಡಿ, ವೆಕ್ಟರ್ ಎ ಇಂಟು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ನಮ್ಗೆ ವ್ಯಾಲ್ಯೂ ಬಂದು 0 ಬರುತ್ತೆ. ಸೊ ನಾವು ಇದು ವ್ಯಾಲ್ಯೂ ಬಂದು ನಮಗೆ 0 ಆಗುತ್ತೆ. ಸೊ ನಮಗೆ ಏನಂತ ಬರುತ್ತೆ, 9 ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಹಾಗೆ ಪ್ಲಸ್ 2 ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ ಅಂದರೆ, ನಮ್ಗೆ ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎನ ನಾನು ಉಲ್ಟಾ ಮಾಡಬೇಕು ಅಂದರೆ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಮಾಡಬೇಕು ಅಂದರೆ ನಮಗೇನಾಗುತ್ತೆ, ಪ್ಲಸ್ ಇದ್ದಿದ್ದು ನಮಗಿಲ್ಲಿ ಮೈನಸ್ ಅಂತ ಬರುತ್ತೆ. ಸೊ ನಾವೇನಂತ ಬರ್ಕೊತೀವಿ, 2 ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ, 2 ವೆಕ್ಟರ್ ಬಿ ಕ್ರಾಸ್ ವೆಕ್ಟರ್ ಎ ಹಾಗೆ
ಪ್ಲಸ್ 9 ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 0 ಅಂತ ತೊಗೊಳ್ತೀನಿ. ಇದನ್ನು ನಾವು ಇದನ್ನು ಇದು ಮಾಡ್ತಾ ಬರ್ಬೋದು ಅಂದರೆ ನಾವು ಏನಂತ ಮಾಡ್ಕೋಬೋದು, ನಮಗೆ ಏನಂತ ಬರಬೇಕು 9 ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈ ಫಾರ್ಮೇಷನಾಗಿ ಬರಬೇಕು ಅಂದರೆ ನಾವಿಲ್ಲಿ ನೋಡಿ ಅಲ್ಲಿ ಏನಂತ ಬರ್ಕೊತೀವಿ, ಬಿ ಕ್ರಾಸ್ ವೆಕ್ಟರ್ ಎ ಈಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂತ ನಮಗೆ ಗೊತ್ತು. ಸೊ ಈ ಫಾರ್ಮೇಷನಲ್ಲಿ ನಾನು ಇದನ್ನು ಮಾಡ್ತಾ ಬರ್ತೀನಿ. ಈ ಥರ ಫಾರ್ಮೇಷನಲ್ಲಿ ಮಾಡ್ತಾ ಬಂದರೆ ಅವಾಗ ಏನಾಗುತ್ತೆ, ಮೈನಸ್ 2 ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂತ ತೊಗೊತೀವಿ. ನೋಡಿ ಇಲ್ಲಿ ಏನಂತ ಬರ್ಕೊತೀನಿ, 9 ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಮೈನಸ್ 2 ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂದರೆ ನಮಗೇನಾಯಿತು 7 ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂತ ಗೊತ್ತು. ಏನು 7 ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ. ನಮಗೆ ಇದು ಅಲ್ಲಿ ಏನಾರು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಏನಾದರೂ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂದರೆ ನಮಗೆ 15 ಅಂತ ಕೊಟ್ಟಿದ್ದಾರೆ. ಸೊ 7 ಇಂಟು 15 ತೊಗೊತೀನಿ. 7 ಇಂಟು 15 7 15 ನಮ್ಗೆ ಏನಂತ ಬರುತ್ತೆ, 7 15 7 105 ಅಂತ ಬರುತ್ತೆ. ಸೊ 105 ಇಸ್ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ ನೋಡಿ ಏನಂತ ಇದೆ ಕ್ವಶನ್ ಬಂದರೆ, ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ is equal to 2 and the magnitude of the vector b is equal to 3 and the angle between the vector a and the vector b is 120 degree, then the length of the vector 1 divided by 2 vector a ಹಾಗೆ ಮೈನಸ್ 1 divided by 3 1ಗೆ ಪವರ್ ಬಂದು ವೆಕ್ಟರ್ ಬಿ ಟು ದಿ ಪವರ್ ಆಫ್ 2 ಅಂತ ತೊಗೊತೀನಿ. ಹಾಗೆ ನೆಕ್ಸ್ಟ್ ಇದಕ್ಕೇನಂತ ತೊಗೊಂಬರ್ತೀನಿ ನೋಡಿ, ಇಲ್ಲಿ 1 ಇರೋ ಜಾಗಕ್ಕೆ ವೆಕ್ಟರ್ ಎ ತೊಗೊತೀನಿ, ವೆಕ್ಟರ್ ಎ ಡಿವೈಡೆಡ್ ಬೈ 2. ಹಾಗೆ ಇಲ್ಲಿ 1 ಇರೋ ಜಾಗಕ್ಕೆ ವೆಕ್ಟರ್ ಬಿ ತೊಗೊತೀನಿ, ವೆಕ್ಟರ್ ಬಿ ಡಿವೈಡೆಡ್ ಬೈ 3 ಅಂತ ಬರ್ಕೊತೀನಿ ನೋಡಿ. ವೆಕ್ಟರ್ ಎ ಡಿವೈಡೆಡ್ ಬೈ 2 ವೆಕ್ಟರ್ ಬಿ ಡಿವೈಡೆಡ್ ಬೈ 3 ಟು ದಿ ಪವರ್ ಆಫ್ 2 ಅಂತ ತೊಗೊತೀನಿ. ಅವಾಗ ಇದು ಯಾವ ಫಾರ್ಮಲ್ಲಿ ಬಂದಿದೆ ನೋಡಿ, ಎ ಮೈನಸ್ ಬಿ ಓ ಸ್ಕ್ವೇರ್ ಫಾರ್ಮಲ್ಲಿ ಬಂದಿದೆಯಾ. ಎ ಮೈನಸ್ ಬಿ ಓ ಸ್ಕ್ವೇರ್ ಫಾರ್ಮ್ ಅಂದರೆ ನಮ್ಗೆ ಗೊತ್ತು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಈ ಫಾರ್ಮಲ್ಲಿ ನಾನು ಇದನ್ನು ಮಾಡ್ತಾ ಬರ್ತೀನಿ. ಏನಂತ ಬರುತ್ತೆ ವ್ಯಾಲ್ಯೂ ಬಂದು, ಎ ಮೈನಸ್ ಬಿ ಓ ಸ್ಕ್ವೇರ್ ಫಾರ್ಮು ಏನಂತ ಬರುತ್ತೆ ವ್ಯಾಲ್ಯೂ ಬಂದು ನಮಗೆ ವೆಕ್ಟರ್ ಎ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಹಾಗೆ ಪ್ಲಸ್ ವೆಕ್ಟರ್ ಬಿ ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್, ವೆಕ್ಟರ್ ಬಿ ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್ ಹಾಗೆ ನೆಕ್ಸ್ಟು ಮೈನಸ್ ವೆಕ್ಟರ್ 2 ಇಂಟು ವೆಕ್ಟರ್ ಎ ಡಿವೈಡೆಡ್ ಬೈ 2 ಹಾಗೆ ಇಂಟು ವೆಕ್ಟರ್ ಬಿ ಡಿವೈಡೆಡ್ ಬೈ 2 ಅಂತ ತೊಗೊತೀನಿ. ವೆಕ್ಟರ್ ಎ ಡಿವೈಡೆಡ್ ಬೈ 2 ಹಾಗೆ ಇಂಟು ವೆಕ್ಟರ್ ಬಿ ಡಿವೈಡೆಡ್ ಬೈ 2 ವೆಕ್ಟರ್ ಬಿ ಡಿವೈಡೆಡ್ ಬೈ 2 ವೆಕ್ಟರ್ ಬಿ ಡಿವೈಡೆಡ್ ಬೈ 3 ಅಂತ ಬರ್ಕೊತೀನಿ. ಇವಾಗ ಏನಾಗುತ್ತೆ ನೋಡಿ, ಇದು ನಾವು ವೆಕ್ಟರ್ ಇರೋದನ್ನು ವೆಕ್ಟರ್ ಎ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಇರೋದನ್ನು ಒಂದೊಂದಕ್ಕೂ ಸ್ಕ್ವೇರ್ನ ನಾನು ಸಪ್ರೇಟಾಗಿ ಇದು ಮಾಡ್ತಾ ಬರ್ತೀನಿ. ಅವಾಗ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂದರೆ 4 ಬರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 9 ಬರುತ್ತೆ. 3 3 9 ಆಯಿತು. ಹಾಗೆ ನೆಕ್ಸ್ಟು ಇಲ್ಲಿ ನೋಡಿ, ವೆಕ್ಟರ್ ಎ ಡಿವೈಡೆಡ್ ಬೈ ವೆಕ್ಟರ್ 2 ಹಾಗೆ ವೆಕ್ಟರ್ ಬಿ ಡಿವೈಡೆಡ್ ಬೈ ವೆಕ್ಟರ್ 3 ತೊಗೊತೀನಿ. ಹಾಗೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತಾ, ಇಲ್ಲೂ 2 ಇದೆ ಇಲ್ಲೂ 2 ಇದೆ. ಸೊ 2 ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟು ನಮ್ಗೆ ಏನಂತ ವ್ಯಾಲ್ಯೂ ಬರುತ್ತೆ ನೋಡಿ, ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಹೋಲ್ ಸ್ಕ್ವೇರ್ ಹಾಗೆ ಡಿವೈಡೆಡ್ ಬೈ 4 ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 9 ಹಾಗೆ ಮೈನಸ್ ವೆಕ್ಟರ್ ಎ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಎ ಇಂಟು ವೆಕ್ಟರ್ ಬಿ ಡಿವೈಡೆಡ್ ಬೈ 3 ಅಂತ ಬರ್ಕೊತೀನಿ. ಇಲ್ಲಿ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಅಂತಂದರೆ ನಮ್ಗೆ ವ್ಯಾಲ್ಯೂ ಬಂದು ನಮ್ಗೆ ಏನಂತ ಬರುತ್ತೆ, 1 ಅಂತ ಬರುತ್ತೆ. ಓಲ್ ಈಕ್ವಲ್ ಟು 1. ಸೊ 1 ಪ್ಲಸ್ 1 ಹಾಗೆ ಮೈನಸ್ ಇದನ್ನು ನಮಗೆ ನೋಡಿ, ಇದು ಯಾವ ಫಾರ್ಮಲ್ಲಿ ಬರುತ್ತೆ ಅಂತ ನಾನು ಹೇಳ್ತಾ ಬರ್ತೀನಿ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಇದು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ magnitude of a vector b ಈ ಫಾರ್ಮಲ್ಲಿ ಬರುತ್ತೆ. ನಮಗೆ ಬರೀ ಎ ಡಾಟ್ ವೆಕ್ಟರ್ ಬಿ ಅಂತ ಇರಬಾರ್ದು. ನಮಗೆ ಇಲ್ಲಿ ಕಾಸ್ ಥೀಟಾ ಕೊಟ್ಟಿದ್ದಾನೆ, ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾನೆ. ಥೀಟಾ ಈಸ್ ಈಕ್ವಲ್ ಟು ನಮಗೆ 120 ಡಿಗ್ರಿ ಕೊಟ್ಟಿದ್ದಾನೆ. ಸೊ 120 ಡಿಗ್ರಿ ತೊಗೊಳ್ತೀವಿ ಅಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ, ಈಗೇನು ಕಾಸ್ 120 ಡಿಗ್ರಿಯಿಂದ ನಮಗೆ ವ್ಯಾಲ್ಯೂ ಬಂದು -1/2 ಫಾರ್ಮೇಷನ್ ಬರುತ್ತೆ. ಏನು ಫಾರ್ಮೇಷನ್ ಬರುತ್ತೆ, -1/2 ಫಾರ್ಮೇಷನ್ ಬರುತ್ತೆ.
ಅವಾಗ ಏನಂತ ಬರ್ಕೊತೇವೆ ನೋಡಿ ಇಲ್ಲಿ -1/2 ಫಾರ್ಮೇಷನ್ ಬರುತ್ತೆ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ವೆಕ್ಟರ್ ಬಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಲ್ಲಿ ಏನಿದೆ ಅಲ್ಲಿ 2 ಇದೆ, 2 × 3 ತೊಗೊಂಡೆ. 2 × 3 ಇಂದ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಕ್ಯಾನ್ಸಲ್ ಮಾಡ್ಬೋದಾ? ಇಲ್ಲೂ 2 ಇದೆ, ಇಲ್ಲೂ ಸಹ 2 ಇದೆ. ಸೊ ಕ್ಯಾನ್ಸಲ್ ಮಾಡ್ಬೋದಾ? ಕ್ಯಾನ್ಸಲ್ ಮಾಡಿದ್ರೆ ವ್ಯಾಲ್ಯೂ ಏನಂತ ಬರುತ್ತೆ? 2 ಕ್ಯಾನ್ಸಲ್ ಆದರೆ ನಮ್ಗೆ ವ್ಯಾಲ್ಯೂ ಬಂದು ಏನು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಡಿವೈಡೆಡ್ ಬೈ 3 ಬರುತ್ತೆ. ಏನು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ 3. ಹಾಗಾದರೆ ಇಲ್ಲಿ ಈ ಫಾರ್ಮೇಷನ್ಗೆ ನಮ್ಗೆ ವ್ಯಾಲ್ಯೂ ಬರೋದೇನು -1 ಅಂತ ಬರುತ್ತಾ? ಇನ್ನು ಈ ಫಾರ್ಮೇಷನ್ಗೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ? -1 ಅಂತ ಬರುತ್ತಾ? ಸೊ ನಮ್ಗೆ ಇಲ್ಲಿ ಸೈಡ್ ನೋಡ್ತಾ ಬನ್ನಿ, ಇಲ್ಲಿ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು -1. -1 ಅಂದರೆ ನಮ್ಗೆ ಏನಾಗುತ್ತೆ? -1 ಅಂದರೆ -1 +1 ಅಂತ 1 + 1 + 1 ಈಸ್ ಈಕ್ವಲ್ ಟು 3. 3 ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ನಮಗೆ 3 ವ್ಯಾಲ್ಯೂ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ. ನೆಕ್ಸ್ಟ್ನೇ ಕ್ವಶನ್ ನೋಡಿ ಏನಂತ ಇದೆ. ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 36 ಅಂತ ಇದೆ. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು 3 ಅಂತ ಬರುತ್ತೆ ವ್ಯಾಲ್ಯೂ ಬಂದು. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ನಾವು ನೋಡಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 36 ಅಂತ ಇದೆ. ಹಾಗೆ ನಮ್ಗೆ ಇನ್ನೊಂದು ಏನಂತ ಕೊಟ್ಟಿದ್ದಾನೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು 3 ಅಂತ ವ್ಯಾಲ್ಯೂ ಕೊಟ್ಟಿದ್ದಾನೆ. ಹಾಗಾದರೆ ನಾವೇನು ಕಂಡುಹಿಡಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ ನಾವು ಕಂಡುಹಿಡಬೇಕಾಗತ್ತೆ. ನಮಗೆ ವ್ಯಾಲ್ಯೂ ಗೊತ್ತು, ಏನು? sin θ ಈಸ್ ಈಕ್ವಲ್ ಟು sin θ ಈಸ್ ಈಕ್ವಲ್ ಟು ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ. ಈ ಫಾರ್ಮೇಷನ್ ಬರುತ್ತೆ. ಹಾಗೆ ನೆಕ್ಸ್ಟು ಈ ಕಾಸ್ ತೊಗೊಂಡ್ರೆ ಕಾಸ್ ಥೀಟಾ ಈಸ್ ಈಕ್ವಲ್ ಟು ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಹಾಗೆ ಡಾಟ್ ವೆಕ್ಟರ್ ಬಿ ಅಂತ ತೊಗೊತೀನಿ. ನಮಗೆ ಈ ಥರ ಫಾರ್ಮೇಷನ್ ಬರುತ್ತೆ. ಹಾಗಾದರೆ ನಮಗೆ ಈ ವ್ಯಾಲ್ಯೂಗೆ ನಾನು ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಮತ್ತು ಇದಕ್ಕೆ ನಾನು ಈ ವ್ಯಾಲ್ಯೂನ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಸೊ ನಾವಿಲ್ಲಿ ಏನಂತ ಬರ್ಕೊಳ್ಳೋಣ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಹಾಗೆ ನಮಗೆ ಏನಂತ ವ್ಯಾಲ್ಯೂ ಬರುತ್ತೆ? ನಮಗೆ ಇದನ್ನು sin θ ಬರುತ್ತಾ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ವೆಕ್ಟರ್ ಬಿ ಇಂಟು sin θ ಹೋಲ್ ಸ್ಕ್ವೇರ್ ಅಂತ ತೊಗೊತೀನಿ. sin θ ಹೋಲ್ ಸ್ಕ್ವೇರ್ ಹಾಗೆ ಪ್ಲಸ್ sin θ ಹೋಲ್ ಸ್ಕ್ವೇರ್ ಪ್ಲಸ್ ಅಂತ ಬರ್ಕೊಳ್ಳೋಣ. sin θ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿಗೆ ನಾವೇನಂತ ಬರುತ್ತೆ? ಕಾಸ್ ಇದು ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಹಾಗೆ ಕಾಸ್ ಥೀಟಾ ಅಂತ ಬರ್ಕೊತೀನಿ. ವೆಕ್ಟರ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 36 ಅಂತ ಬರ್ಕೊತೀನಿ. ಈಸ್ ಈಕ್ವಲ್ ಟು 36. ಹಾಗಾದರೆ ನಮಗೆ ಈ ಎರಡನ್ನು ನೋಡ್ತಾ ಬಂದರೆ ನಮ್ಗೆ ಏನು ಕಾಮನ್ ಬರುತ್ತೆ? ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಕಾಮನ್ ಬರುತ್ತಾ? ಹಾಗೆ ಈ ಎರಡಕ್ಕೂ ನಾನು ಸ್ಕ್ವೇರ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಆವಾಗ ನೆಕ್ಸ್ಟ್ ಏನಂತ ಬರ್ಕೊತೀನಿ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಹಾಗೆ sin ಸ್ಕ್ವೇರ್ ಥೀಟಾ ಹಾಗೆ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಹಾಗೆ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 36 ಅಂತ ಬರ್ಕೊತೀನಿ. ಈಸ್ ಈಕ್ವಲ್ ಟು 36. ಇದರಲ್ಲಿ ಕಾಮನ್ ತೆಗೆಯೋದೇನು? ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ನ ಕಾಮನ್ ತೆಗೆಯೋಣ. ಅವಾಗ ಏನಂತ ಬರುತ್ತೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್
ಈಸಿ ಪ್ಲಸ್ ಇದರಲ್ಲಿ ಬ್ರ್ಯಾಕೆಟಲ್ಲಿ ಸೈನ್ ಸ್ಕ್ವೇರ್ ಥೀಟಾ, ಹಾಗೆ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ವ್ಯಾಲ್ಯೂ ಬರೋದು ನಮಗೆ 1. ಸೊ ಈಸ್ ಈಕ್ವಲ್ ಟು 36 ಅಂತ ಬರ್ಕೊತೀನಿ. ನೆಕ್ಸ್ಟ್ ಏನಂತ ಬರ್ಕೊಂಡು ಹೋಗ್ತೀವಿ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1 ಅಂತ ಗೊತ್ತಾಯಿತು. ಅದನ್ನು ನಾನು ಇಲ್ಲಿ ಬರೀತಾ ಹೋಗ್ತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಸ್ಕ್ವೇರ್ ಪ್ಲಸ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಸ್ಕ್ವೇರ್ ಇಂಟು 1 ಈಸ್ ಈಕ್ವಲ್ ಟು 36. ಎರಡಲ್ಲೂ ಸ್ಕ್ವೇರ್ ಇರೋದನ್ನು ನಾನು ಈ ಸೈಡ್ ಬಂದರೆ ಸ್ಕ್ವೇರ್ ಔಟ್ ಆಗುತ್ತಾ. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 36 ಅಂತ ತೊಗೊಂಡು ಸ್ಕ್ವೇರ್ ರೂಟ್ ಆಫ್ 36 ಅಂದರೆ 6 ಅಂತ ಬರುತ್ತೆ. ಸೊ 6 ಬರ್ಕೊಂಡು ಹೋಗೋಣ. ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 6 ಅಂತ ಬರ್ಕೊತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 6. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಎ ಈಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಸೊ ನಾವೇನಂತ ತೊಗೊಂಡ್ರೆ ನಮ್ಗೆ ಇವಾಗ ಏನು ಕಂಡುಹಿಡಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿನ ನಾವು ಕಂಡುಹಿಡಬೇಕಾಗತ್ತೆ. ಸೊ ನಾವೇನಂತ ತೊಗೊಳ್ಳೋಣ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 3 ತೊಗೊಂತೀನಿ. 3 1s 3 2s. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ಈಸ್ ಈಕ್ವಲ್ ಟು ನಮಗೆ ಏನು ವ್ಯಾಲ್ಯೂ ಬಂತು, ನಮಗೆ 2 ಈಸ್ ದ ಕರೆಕ್ಟ್ ಆನ್ಸರ್. 2 ಬಂತು. ಸೊ 2 ಈಸ್ ದ ಕರೆಕ್ಟ್ ಆನ್ಸರ್. 2 is the correct answer. ಫೋರ್ತ್ನೇದು 2 is the correct answer. ನೆಕ್ಸ್ಟ್ನೇ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ನೇ ಕ್ವಶನ್ ಏನಂತ ಇದೆ ನೋಡಿ, ಇಫ್ ವೆಕ್ಟರ್ ಆಲ್ಫಾ ಈಸ್ ಈಕ್ವಲ್ ಟು ಐ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್, ಹಾಗೆ ವೆಕ್ಟರ್ ಬೀಟಾ ಈಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್, ದೆನ್ ಎಕ್ಸ್ಪ್ರೆಸ್ ದ ವೆಕ್ಟರ್ ಬೀಟಾ ಇನ್ ದ ಫಾರ್ಮ್ ಆಫ್ ವೆಕ್ಟರ್ ಬೀಟಾ ಈಸ್ ಈಕ್ವಲ್ ಟು ವೆಕ್ಟರ್ ಬೀಟಾ 1 ಪ್ಲಸ್ ವೆಕ್ಟರ್ ಬೀಟಾ 2 where the beta 1 is parallel to alpha vector alpha and vector beta 2 ಹಾಗೆ is perpendicular to the alpha vector alpha, then vector beta 1 is given by ಏನಂತ ತೊಗೊತೀವಿ ನಾವು, ವೆಕ್ಟರ್ ಬೀಟಾ ಪ್ಲಸ್ ವೆಕ್ಟರ್ ಬೀಟಾ ಈಸ್ ಈಕ್ವಲ್ ಟು ವೆಕ್ಟರ್ ಬೀಟಾ 1 ಪ್ಲಸ್ ಬೀಟಾ 2. ಹಾಗೆ ವೆಕ್ಟರ್ ಬೀಟಾ 1 ಈಸ್ ಈಕ್ವಲ್ ಟು ಅವರೇ ಕೊಟ್ಟಿದ್ದಾರೆ ಏನು, ಲ್ಯಾಂಬ್ಡಾ ಇಂಟು ಆಲ್ಫಾ ವೆಕ್ಟರ್ ಆಲ್ಫಾ ಅಂತ. ಸೊ ನಮಗೆ ಇದು ಲ್ಯಾಂಬ್ಡಾ ಆಲ್ಫಾ ವ್ಯಾಲ್ಯೂ ಏನಂತ ಇದೆ ಇಲ್ಲಿ, ಐ ಕ್ಯಾಪ್ ಹಾಗೆ ಮೈನಸ್ 3 ಜೆ ಕ್ಯಾಪ್ ಅಂತ ಇದೆ. ಇದು ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡ್ತಾ ಬಂದರೆ ಲ್ಯಾಂಬ್ಡಾ ಐ ಕ್ಯಾಪ್ ಮೈನಸ್ 3 ಲ್ಯಾಂಬ್ಡಾ ಜೆ ಕ್ಯಾಪ್ ಅಂತ ಬರುತ್ತೆ. ಹಾಗೆ ವೆಕ್ಟರ್ ಬೀಟಾ 2 ಇಂಟು ಆಲ್ಫಾ ವೆಕ್ಟರ್ ಆಲ್ಫಾ ಈಸ್ ಈಕ್ವಲ್ ಟು 0 ಅಂತ ತೊಗೊಂತೀನಿ. ಹಾಗೆ ಇಲ್ಲಿ ಬೀಟಾ 2 ಈಸ್ ಈಕ್ವಲ್ ಟು ನಾವೇನಂತ ಬರ್ಕೋಬೋದು, ಬೀಟಾ 2 ಅಂದರೆ ಬೀಟಾ ಮೈನಸ್ ಬೀಟಾ 1 ಅಂತ ತೊಗೋಬೋದಾ, ವೆಕ್ಟರ್ ಬೀಟಾ ಮೈನಸ್ ವೆಕ್ಟರ್ ಬೀಟಾ 1 ಅಂತ ಬರ್ಕೋಬೋದಾ. ಅದನ್ನೇ ನಾನು ಇಲ್ಲಿ ಬರ್ಕೊತೀನಿ. ಬೀಟಾ 2 ಈಸ್ ಈಕ್ವಲ್ ಟು ಏನು, ವೆಕ್ಟರ್ ಬೀಟಾ ಮೈನಸ್ ವೆಕ್ಟರ್ ಬೀಟಾ 1 ಅಂತ ತೊಗೊತೀನಿ. ಹಾಗೆ ಇಂಟು ಆಲ್ಫಾದಲ್ಲಿ ನಮ್ಗೆ ವ್ಯಾಲ್ಯೂ ಏನಂತ ಇದೆ, ಐ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್ ಅಂತ ಇದೆ. ಅದನ್ನು ನಾನು ಇಲ್ಲಿ ಬರ್ಕೊಡೋಗ್ತೀನಿ. ಏನು, ಐ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್, ಐ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್ ಅಂತ ಬರ್ಕೊತೀನಿ. ಮೈನಸ್ 3 ಜೆ ಕ್ಯಾಪ್ ಈಸ್ ಈಕ್ವಲ್ ಟು 0 ವ್ಯಾಲ್ಯೂ ಬಂದು ಈಕ್ವಲ್ ಟು 0 ತೊಗೊತೀನಿ. ಹಾಗೆ ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬರೋಣ. ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬಂದರೆ ನಮ್ಗೆ ಏನಾಗುತ್ತೆ, ಬೀಟಾ ಇಂಟು ಐ ಕ್ಯಾಪ್ ಈ ಥರ ಫಾರ್ಮೇಷನ್ ಬರುತ್ತೆ. ಇಲ್ಲಿ ವೆಕ್ಟರ್ ಬೀಟಾ ಅಂದರೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪು. ಹಾಗೆ ಇಲ್ಲಿ ನಮಗೆ ಬೀಟಾ 1ಗೆ ನಮ್ಗೆ ವ್ಯಾಲ್ಯೂ ಏನಂತ ಬಂದಿದೆ, ಲ್ಯಾಂಬ್ಡಾ ಐ ಕ್ಯಾಪ್ ಪ್ಲಸ್ 3 ಲ್ಯಾಂಬ್ಡಾ ಜೆ ಕ್ಯಾಪು. ಹಾಗೆ ಇಲ್ಲಿ ಈ ಸೈಡು ನಮಗೆ ಇನ್ನೊಂದು ವ್ಯಾಲ್ಯೂ ಐ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೊತೀನಿ. ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬಂದರೆ ನಮ್ಗೆ ವ್ಯಾಲ್ಯೂ ಏನಂತ ಬರುತ್ತೆ ನೋಡಿ. ಇಲ್ಲಿ ನಾನು ಫಸ್ಟ್ ಇದೊಂದನ್ನೇ ತೊಗೊತೀನಿ. ಐ ಕ್ಯಾಪ್ನ ಕಾಮನ್ ತಗೊಂಡ್ರೆ 1 ಮೈನಸ್ ಲ್ಯಾಂಬ್ಡಾ ಅಂತ ಬರುತ್ತೆ. ಹಾಗೆ ಇಲ್ಲಿ 2 ಜೆ ಕ್ಯಾಪು ಹಾಗೆ ಪ್ಲಸ್ 3 ಲ್ಯಾಂಬ್ಡಾ ಜೆ ಕ್ಯಾಪ್ ಅಂತ ಇದೆ. ಇದರಲ್ಲಿ ನಾನು ಫಸ್ಟು ಜೆ ಕ್ಯಾಪ್ನ ನಾನು ಕಾಮನ್ ತಗೊತೀನಿ. ಅವಾಗೇನಂತೆ 2 ಪ್ಲಸ್ 3 ಲ್ಯಾಂಬ್ಡಾ ಅಂತ ಬರುತ್ತೆ. 2 ಪ್ಲಸ್ 3 ಲ್ಯಾಂಬ್ಡಾ ಹಾಗೆ ಮೈನಸ್ ಕೆ ಕ್ಯಾಪ್ ಬರ್ಕೊತೀನಿ. ಹಾಗೆ ಮೈನಸ್ ಕೆ ಕ್ಯಾಪ್ ಹಾಗೆ ಬ್ರ್ಯಾಕೆಟ್ ಮತ್ತು ಇಲ್ಲಿ ಬ್ರ್ಯಾಕೆಟ್ನ ನಾವು ಓಪನ್ ಮಾಡಿದ್ರೆ ನಾವು ಏನಂತ ಬರ್ಕೊತೀನಿ, ಐ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್ ಅಂತ ಬರ್ಕೊತೀನಿ. ಏನಂತ ಬರ್ಕೊತೀನಿ, ಐ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್ ಅಂತ ಬರ್ಕೊತೀನಿ. ಹಾಗೆ ನೆಕ್ಸ್ಟ್ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ತಾ ಬರೋಣ. ನೆಕ್ಸ್ಟ್ ನಮಗೇನಾಗುತ್ತೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1 ಮೈನಸ್ ಲ್ಯಾಂಬ್ಡಾ ಅಂತ ಬರುತ್ತಾ. ಏನು, 1 ಮೈನಸ್ ಲ್ಯಾಂಬ್ಡಾ ಹಾಗೆ 1 ಮೈನಸ್ ಲ್ಯಾಂಬ್ಡಾ
ಹಾಗೆ ಈ ಸೈಡ್ ಬಂದರೆ 1 ಮೈನಸ್ ಲ್ಯಾಂಬ್ಡಾ, ಹಾಗೆ ಇಲ್ಲಿ ಪ್ಲಸ್ ಇಲ್ಲಿ 2 ಪ್ಲಸ್ 3 ಲ್ಯಾಂಬ್ಡಾ, ಹಾಗೆ ಇಲ್ಲಿ 3 ಜೆ ಕ್ಯಾಪ್ ಅಂತ ಇದೆ. ಸೊ ಇಂಟು -3 ಅಂತ ತೊಗೊತೀನಿ. ಯಾಕೆ ಇಲ್ಲಿ -3 ಜೆ ಕ್ಯಾಪ್ ಅಂತ ಇರೋದನ್ನು ಇಂಟು -3 ಅಂತ ತೊಗೊತೀನಿ. ಹಾಗೆ ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ, ಇಲ್ಲಿ ಬ್ರ್ಯಾಕೆಟಲ್ಲಿ 2 + 3 ಲ್ಯಾಂಬ್ಡಾನ ನಾವು ಬ್ರ್ಯಾಕೆಟ್ ಮಾಡ್ತೀವಿ. ಏನು 2 + 3 ಲ್ಯಾಂಬ್ಡಾನ ನಾವಿಲ್ಲಿ ಬ್ರ್ಯಾಕೆಟ್ ಮಾಡ್ತೀವಿ. ನಮಗೆ ಆವಾಗ -3 ಅಂತ ಬರುತ್ತೆ. ಆಗ ಏನು ಮಾಡ್ತಾ ಹೋಗ್ತೀವಿ ನೋಡಿ, 1 ಮೈನಸ್ ಲ್ಯಾಂಬ್ಡಾ ಹಂಗೆ ಬರ್ಕೊತೀನಿ. ಹಾಗೆ 2 3 = 6 ಪ್ಲಸ್ ಇಂಟು ಮೈನಸ್ ಅಂತ ಬರುತ್ತೆ. ಸೊ -6, ಹಾಗೆ 3 3 = 9, 3 3 = 9 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಆಗುತ್ತೆ. -9 ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಅಂತ ಬರ್ಕೊತೀನಿ. 1 - 5 -6 ಅಂದರೆ -5 ಬರುತ್ತೆ. -5 ಇದು -9 ಲ್ಯಾಂಬ್ಡಾ, ಇದು -10 ಲ್ಯಾಂಬ್ಡಾ ಅಂತ ಬರುತ್ತೆ. ಇದು ಈ ಸೈಡ್ ಬಂದರೆ ಇದು +10 ಲ್ಯಾಂಬ್ಡಾ ಅಂತ ಬರುತ್ತೆ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ನಮಗೇನು ಬರಬೇಕು, 5 ಡಿವೈಡೆಡ್ ಬೈ -5 ಡಿವೈಡೆಡ್ ಬೈ 10. ಸೊ -1/2 ಅಂತ ಆನ್ಸರ್ ಬರುತ್ತೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು -1/2. ಹಾಗಾದರೆ ನಾವು ಈ ಲ್ಯಾಂಬ್ಡಾ ವ್ಯಾಲ್ಯೂನ ನಾನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಏನಂತ ಬರುತ್ತೆ ನೋಡಿ, ವೆಕ್ಟರ್ β1 = ಲ್ಯಾಂಬ್ಡಾ ಐ ಕ್ಯಾಪ್ -3 ಲ್ಯಾಂಬ್ಡಾ ಜೆ ಕ್ಯಾಪ್ ಅಂತ ಇದೆ. ಈ ಲ್ಯಾಂಬ್ಡಾನ ನಾನು ಇಲ್ಲಿ ಇದು ಮಾಡ್ತಾ ಬಂದರೆ ನಮಗೇನಂತ ಬರುತ್ತೆ, -1/2 ಐ ಕ್ಯಾಪ್ ಈ ಥರ ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಸೊ β1 = ಲ್ಯಾಂಬ್ಡಾ ಇರೋ ಜಾಗಕ್ಕೆ -1/2 ಐ ಕ್ಯಾಪ್, ಹಾಗೆ -1/2 ಜೆ ಕ್ಯಾಪ್ ಅಂತ ಬರ್ಕೊತೀನಿ. ಏನು β1 = -1/2 ಐ ಕ್ಯಾಪ್, ಹಾಗೆ -3 × -1/2 ಜೆ ಕ್ಯಾಪ್ ಅಂತ ಬರ್ಕೊತೀನಿ. ಇಲ್ಲಿ ನೋಡಿ, ಇಲ್ಲೂ ಸಹ 1/2 ಇದೆ, ಇಲ್ಲೂ 1/2 ಇದೆ. ನಾವು ಇದು ಮಾಡ್ತಾ ಬರೋಣ. -1/2 ಐ ಕ್ಯಾಪು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ನಮಗೇನಂತ ತೊಗೊಳ್ತೀನಿ, -1/2 ಐ ಕ್ಯಾಪ್, ಹಾಗೆ ಪ್ಲಸ್ 3 ಡಿವೈಡೆಡ್ ಬೈ 2 ಜೆ ಕ್ಯಾಪ್ ಅಂತ ಬರ್ಕೊತೀನಿ. 3 ಡಿವೈಡೆಡ್ ಬೈ 2 ಜೆ ಕ್ಯಾಪ್. ಹಾಗಾದರೆ ಇಲ್ಲಿ 1/2ನ ನಾನು ಕಾಮನ್ ತೆಗಿತಾ ಬಂದರೆ 1/2 ಐ ಕ್ಯಾಪ್, 1/2ನ ಕಾಮನ್ ತೆಗೆದ್ರೆ 1/2 ಕಾಮನ್ ತೆಗೆದ್ರೆ ನಮ್ಗೆ ಏನಂತ ಬರುತ್ತೆ, -ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಅಂತ ತೊಗೊತೀನಿ. 1/2ನ ಕಾಮನ್ ತೆಗೆದ್ರೆ -ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್. ನೋಡಿ, ಇದೇನಾರು ಆನ್ಸರ್ ಇದೆಯಾ? ಇಲ್ಲ, ಇದು ಒಂದು ಆನ್ಸರ್ ನಮಗಿಲ್ಲ. ಸೊ ನಾವೇನಂತ ತೊಗೊತೀವಿ, ಇದು ನಂಗೆ ಗ್ರೇಸಲ್ಲಿ ಕೊಟ್ಟಿದ್ದೆ. ಸೊ ಗ್ರೇಸ್ ಅಂತ ತೊಗೊತೀನಿ. ಗ್ರೇಸ್ ಬಾಕ್ಸಿಗೆ ಮಾಡ್ಕೊಂಡು ತೊಗೋಣ.